ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಂದಾದರೂ ಇಂಥ ಪರಿಸ್ಥಿತಿ ಬಂದಿದೆಯಾ? ಯಾವುದೋ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ, ಏನು ಮಾಡಬೇಕು ಅಂತ ತೋಚುತ್ತಿಲ್ಲ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ, ಧೈರ್ಯವಾಗಿರು, ದೊಡ್ಡವನಾಗಿ ಯೋಚಿಸು, ನಿನ್ನ ಶಕ್ತಿ ತೋರಿಸು ಅಂತ. ನಾವು ಕೂಡ ಹಾಗೆಯೇ ಮಾಡೋಕೆ ಹೋಗ್ತೀವಿ. ಆದರೆ ನಿಮಗೆ ಗೊತ್ತಾ, ಬಲಶಾಲಿ ಹನುಮಂತ ತನ್ನ ಜೀವನದ ಅತಿ ದೊಡ್ಡ ಸಮಸ್ಯೆಯನ್ನು ಎದುರಿಸಿದ್ದು ದೊಡ್ಡವನಾಗಿ ಅಲ್ಲ, ಬದಲಾಗಿ ಅತಿ ಸಣ್ಣವನಾಗಿ. ಹೌದು, ನಮಗೆ ಸಮಸ್ಯೆ ಬಂದಾಗ ನಾವು ದೊಡ್ಡವರಾಗಿ ನೋಡ್ತೀವಿ, ಆದರೆ ಹನುಮಂತ ಯಾಕೆ ಅಂದು ಸಣ್ಣವರಾದ್ರು? ಈ ಒಂದು ಘಟನೆಯಲ್ಲಿ ಇಂದಿನ ಕಾಲದ ಡಿಸಿಷನ್ ಫಟೀಗ್ ಅಥವಾ ನಿರ್ಧಾರ ತಗೊಳ್ಳೋ ಗೊಂದಲಕ್ಕೆ ಅದ್ಭುತ ಪರಿಹಾರವಿದೆ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ನಾನು ಒಂದು ಡೈಲಿ ಡಿಸಿಷನ್ ಫ್ರೇಮ್ವರ್ಕ್ ಹಂಚ್ಕೊಳ್ತೀನಿ. ಅದು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಇವತ್ತಿನ ದಿನಗಳಲ್ಲಿ ನಮ್ಮ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮ ಮುಂದೆ ಸಾವಿರಾರು ದಾರಿಗಳಿವೆ. ಯಾವ ಕೆರಿಯರ್ ಆರಿಸಿಕೊಳ್ಳಬೇಕು, ಯಾವ ಫೋನ್ ತಗೋಬೇಕು, ಈ ಕೆಲಸ ಮಾಡಬೇಕಾ ಬೇಡವಾ? ದಿನಕ್ಕೆ ನಾವು ಸಾವಿರಾರು ಸಣ್ಣ ಪುಟ್ಟ ನಿರ್ಧಾರಗಳನ್ನು ತಗೋತೀವಿ. ಸಂಜೆ ಆಗುವಷ್ಟರಲ್ಲಿ ನಮ್ಮ ಮೆದುಳು ಸುಸ್ತಾಗಿರುತ್ತೆ. ಇದನ್ನೇ ಸೈಕಾಲಜಿಯಲ್ಲಿ ಡಿಸಿಷನ್ ಫಟೀಗ್ ಅಂತಾರೆ. ನಮಗೆ ಅನಿಸುತ್ತೆ, ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು, ಎಲ್ರಿಗೂ ನಮ್ಮ ಕೆಪಾಸಿಟಿ ತೋರಿಸ್ಬೇಕು ಅಂತ. ಆದರೆ ರಾಮಾಯಣದ ಈ ಒಂದು ಕತೆ ನಮಗೆ ಬೇರೆದೇ ಪಾಠ ಕಲಿಸುತ್ತೆ. ಬನ್ನಿ ಸಮುದ್ರ ಲಂಘನದ ಆ ಕ್ಷಣಕ್ಕೆ ಹೋಗೋಣ. ಹನುಮಂತ ಸಮುದ್ರ ದಾಟುತ್ತಾ ಲಂಕೆಗೆ ಹೋಗ್ತಿದ್ದಾರೆ. ದಾರಿಯಲ್ಲಿ ದೇವತೆಗಳು ಹನುಮಂತನ ಪರೀಕ್ಷೆ ಮಾಡಲು ಸರ್ಪಗಳ ತಾಯಿ ಸುರಸೆಯನ್ನ ಕಳಿಸ್ತಾರೆ. ಸುರಸೆ ಬಂದು ಹನುಮಂತನ ದಾರಿ ತಡೆದು ನಿಂತು ಹೇಳ್ತಾಳೆ, ನೀನು ನನ್ನ ಬಾಯೊಳಗೆ ಹೋಗಲೇಬೇಕು, ಅದು ನನ್ನ ಆಹಾರ ಅಂತ. ಈಗ ಇಲ್ಲಿ ಹನುಮಂತ ಏನು ಮಾಡಬಹುದಿತ್ತು? ಯುದ್ಧ ಮಾಡಬಹುದಿತ್ತು, ಅವಳನ್ನು ಕೊಲ್ಲಬಹುದಿತ್ತು. ಆದರೆ ಹನುಮಂತನಿಗೆ ಗೊತ್ತು, ತನ್ನ ಗುರಿ ಇರೋದು ಲಂಕೆಯಲ್ಲಿ, ಇಲ್ಲಿ ಯುದ್ಧ ಮಾಡಿ ಸಮಯ ವ್ಯರ್ಥ ಮಾಡಬಾರ್ದು ಅಂತ. ಸುರಸೆ ತನ್ನ ಬಾಯನ್ನ ದೊಡ್ಡದು ಮಾಡ್ತಾ ಹೋದಳು. ಹನುಮಂತ ಅವಳಿಗಿಂತ ದೊಡ್ಡವರಾದರು. ಅವಳು 100 ಯೋಜನ ಬಾಯಿ ತೆರೆದ್ರೆ ಹನುಮಂತ ಇನ್ನೂ ದೊಡ್ಡವರಾದರು. ಇಲ್ಲಿ ಗಮನಿಸಿ, ನಾವು ಕೂಡ ಜೀವನದಲ್ಲಿ ಇದನ್ನೇ ಮಾಡ್ತೀವಿ. ಯಾರೋ ಒಬ್ರು ನಮಗೆ ಬೈದ್ರೆ ಅಥವಾ ಆಫೀಸ್ನಲ್ಲಿ ಯಾರೋ ಅಹಂಕಾರ ತೋರಿಸಿದ್ರೆ ನಾವು ಅವರಿಗಿಂತ ದೊಡ್ಡ ಅಹಂಕಾರ ತೋರ್ಸೋಕೆ ಹೋಗ್ತೀವಿ. ಸಮಸ್ಯೆ ದೊಡ್ಡದಾದಷ್ಟು ನಾವು ಜೋರಾಗಿ ಕಿರುಚಾಡ್ತೀವಿ. ಆದರೆ ಹನುಮಂತ ಏನ್ ಮಾಡಿದ್ರು ಗೊತ್ತಾ? ಸುರಸೆ ಬಾಯಿ ಅತಿ ದೊಡ್ಡದಾದ ತಕ್ಷಣ ಕ್ಷಣಾರ್ಧದಲ್ಲಿ ಅತಿ ಸಣ್ಣ ರೂಪ ತಾಳಿ ಅವಳ ಬಾಯೊಳಗೆ ಹೋಗಿ ತಕ್ಷಣ ಹೊರಬಂದ್ಬಿಟ್ರು. ಕೈ ಮುಗಿದು ಹೇಳಿದರು, ತಾಯಿ, ನಿನ್ನ ಬಾಯೊಳಗೆ ಹೋಗ್ಬೇಕು ಅನ್ನೋ ನಿನ್ನ ಇಚ್ಛೆ ಪೂರೈಕೆ ಆಯ್ತು, ಈಗ ನಾನು ನನ್ನ ಕೆಲಸಕ್ಕೆ ಹೋಗ್ಲಾ ಅಂತ. ಸ್ನೇಹಿತರೆ, ಈ ಸಣ್ಣ ರೂಪ ತಾಳೋದು ಅಂದ್ರೆ ಸೋಲೋದು ಅಂತ ಅಲ್ಲ, ಅದು ಫ್ಲೆಕ್ಸಿಬಿಲಿಟಿ ಅಥವಾ ಹೊಂದಾಣಿಕೆ. ಈ ಒಂದು ಸಣ್ಣ ನಿರ್ಧಾರದಿಂದ ಹನುಮಂತನ ಸಮಯ ಉಳಿಯಿತು, ಶಕ್ತಿ ಉಳಿಯಿತು ಮತ್ತು ಗುರಿ ಮುಟ್ಟಲು ದಾರಿ ಸುಲಭವಾಯಿತು. ನಿಮ್ಮ ಲೈಫ್ನಲ್ಲೂ ಅನ್ವಯಿಸೋ ಅಂಥ ಒಂದು ಫ್ರೇಮ್ವರ್ಕ್ ಈಗ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಇಂಥ ಲೈಫ್ ಲೆಸನ್ಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಗೆ ಇನ್ನು ಹೆಚ್ಚಿನ ಸಂಶೋಧನೆ ಮಾಡಲು ಸ್ಫೂರ್ತಿ ನೀಡುತ್ತೆ. ಸರಿ, ಈಗ ಆ ಫ್ರೇಮ್ವರ್ಕ್ ಕಲಿಯೋಣ ಬನ್ನಿ. ಹನುಮಂತನ ಈ ಯುಕ್ತಿಯನ್ನು ನಾವು ದಿನನಿತ್ಯ ಹೇಗೆ ಬಳಸಬಹುದು? ಇದಕ್ಕೆ ನಾನು 3S ಫ್ರೇಮ್ವರ್ಕ್ ಅಂತ ಕರಿತೀನಿ. 1, ಸಮಸ್ಯೆಯ ಅಳತೆ ನೋಡಿ. ಆ ಸಮಸ್ಯೆ ನಿಮ್ಮ ಗುರಿಗಿಂತ ದೊಡ್ಡದಾಗಿದೆಯಾ? ಅಥವಾ ಅದು ಕೇವಲ ನಿಮ್ಮ ದಾರಿಯಲ್ಲಿ ಬಂದಿರೋ ಒಂದು ಅಡೆತಡೆಯಾ? ಸುಮ್ಮನೆ ಈಗೋ ತೋರ್ಸೋಕೆ ಹೋಗಿ ಸಮಯ ವೇಸ್ಟ್ ಮಾಡಬೇಡಿ. ಸೆಲೆಕ್ಟ್ ಯೋರ್ ಫಾರ್ಮ್. ನಿಮ್ಮ ರೂಪ ಆರಿಸಿ. ಪ್ರತಿ ಬಾರಿ ಯುದ್ಧ ಮಾಡೋದು ಶಕ್ತಿಯಲ್ಲ, ಕೆಲವು ಕಡೆ ವಿನಯದಿಂದ ಸಣ್ಣವರಾಗಿ ಕೆಲಸ ಮುಗಿಸ್ಕೊಂಡು ಹೋಗೋದು ಜಾಣತನ. ನಿಮ್ಮ ಅಹಂಕಾರವನ್ನು ಸಣ್ಣದು ಮಾಡಿದರೆ ನಿಮ್ಮ ಯಶಸ್ಸು ದೊಡ್ಡದಾಗುತ್ತೆ. 3, ಸ್ಟೇ ಫೋಕಸ್ಡ್. ಗುರಿಯ ಮೇಲೆ ಗಮನವಿರಲಿ. ಹನುಮಂತನಿಗೆ ತನ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕಿಂತ ರಾಮನ ಕೆಲಸ ಮಾಡೋದು ಮುಖ್ಯವಾಗಿತ್ತು. ನಿಮಗೂ ಅಷ್ಟೇ. ನಿಮ್ಮ ಕೆರಿಯರ್ ಅಥವಾ ನಿಮ್ಮ ಕನಸು ಮುಖ್ಯವೇ ಹೊರತು ದಾರಿಯಲ್ಲಿ ಸಿಗೋ ಟೀಕೆಗಳಲ್ಲ. ಸ್ನೇಹಿತರೆ, ನೆನಪಿಡಿ, ಮರ ಬಗ್ಗದಿದ್ದರೆ ಮುರಿದು ಹೋಗುತ್ತೆ, ಬಗ್ಗುವ ಗಿಡ ಬಿರುಗಾಳಿಯಲ್ಲೂ ಬದುಕಿರುತ್ತೆ. ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸಣ್ಣವರಾಗುವುದು ಅಂದರೆ ನೀವು ಸೋತಿದ್ದೀರಿ ಅಂತಲ್ಲ, ನೀವು ಅತಿ ದೊಡ್ಡ ಗೆಲುವಿಗೆ ಸಿದ್ಧರಾಗಿದ್ದೀರಿ ಅಂತರ್ಥ. ಈ ವಾರದಲ್ಲಿ ನಿಮಗೆ ಇಂಥ ಸಂದರ್ಭ ಎದುರಾದ್ರೆ ಹನುಮಂತನ ಈ ಫ್ಲೆಕ್ಸಿಬಿಲಿಟಿ ನೆನಪಿಸ್ಕೊಳ್ಳಿ. ನಿರ್ಧಾರ ತಗೊಳ್ಳುವಾಗ ಗೊಂದಲ ಬೇಡ, ಗುರಿಯ ಮೇಲೆ ಕಣ್ಣಿರಲಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಧೈರ್ಯ ಕೊಟ್ಟಿದ್ರೆ ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತನಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರ ಯಾವುದು ಅಂತ ಕಾಮೆಂಟ್ನಲ್ಲಿ ಬರೆಯಿರಿ. ಮತ್ತೊಂದು ಪವರ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಶಕ್ತಿಯಿಂದಿರಿ, ಶಾಂತವಾಗಿರಿ. ಜೈ ಹನುಮಾನ್.